ರಾಜ್ಯದಲ್ಲಿ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ದಲಿತ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಮಾಜಿ ಸಚಿವ ರಾಜುಗೌಡ ಆರೋಪ ಮಾಡಿದ್ದಾರೆ. ಯಾದಗಿರಿ ನಗರ ಠಾಣೆ ಪಿಎಸ್ಐ ಪರಶುರಾಮ್ ಅವರ ಸಂಶಯಾಸ್ಪದ ಸಾವಿನ ಪ್ರಮುಖ ಆರೋಪಿಗಳಾದ ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಸುಪುತ್ರ ಪಂಪನಗೌಡ ಅವರನ್ನು ಬಂಧಿಸಬೇಕು. ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿ ನಗರದ ಸುಭಾಷ್ ವೃತ್ತದಲ್ಲಿ ಮಂಗಳವಾರ ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಮಾಜಿ ಸಚಿವ ನರಸಿಂಹ ನಾಯಕ್ ರಾಜುಗೌಡ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜುಗೌಡ, ಕರ್ನಾಟಕ ರಾಜ್ಯದಲ್ಲಿ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ರಾಜ್ಯದಲ್ಲಿ ದಲಿತ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದರು. ಇಲ್ಲಿವರೆಗೂ ಆರೋಪಿಗಳನ್ನು ಬಂಧನ ಮಾಡೋ ಕೆಲಸ ಕೂಡ ಆಗಿಲ್ಲ. ಒಬ್ಬ ಆರೋಪಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಅವರು ಇವತ್ತು ಹೋಮ್ ಮಿನಿಸ್ಟರ್ ಅವರು ಕೂಡ ಖುದ್ದು ಭೇಟಿಯಾಗಿದ್ದಾರೆ. ಅಲ್ಲಿ ಅವ್ರು ಭೇಟಿಯಾಗಿದ್ದಾರೆ. ಇಲ್ಲಿ ಬಿಜೆಪಿದವರು ಎಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಇಲ್ಲಿವರೆಗೂ ಅರೆಸ್ಟ್ ಆಗೋ ಕೆಲಸ ಆಗ್ತಾ ಇಲ್ಲ. ರಾಜ್ಯದಲ್ಲಿ ದಲಿತ ಅಧಿಕಾರಿಗಳು ರಕ್ಷಣೆ ಆದ ಅಥವಾ ಇಲ್ಲ ಅಲ್ಲ, ನಿಮಗೆ ಗೊತ್ತಾಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ದಲಿತ ಅಧಿಕಾರಿಗಳಿಗೆ ಯಾವುದೂ ರಕ್ಷಣೆ ಇಲ್ಲ. ಯಾಕೆಂತಂದರೆ ಒಬ್ಬ ಆರೋಪಿ ಇರುವಂಥ ಶಾಸಕರು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತಾರೆ. ಅವರೇ ತಮ್ಮ ಒಂದು ಬೈಟಲ್ಲಿ ಹೇಳ್ತಾರೆ, ಮಾಧ್ಯಮ ಬೈಟಲ್ಲಿ ಕೇಳಿದ್ವಿ, ನಾವು ಹೋಮ್ ಮಿನಿಸ್ಟ್ರಿಗೆ ಭೇಟಿಯಾಗಿದ್ದೇವೆ, ಹೋಮ್ ಮಿನಿಸ್ಟ್ರು ವಿಶ್ ಮಾಡಿದ್ದಾರೆ, ನೀನೇನು ಚಿಂತೆ ಮಾಡಬೇಡ, ನಾನು ನಿಮ್ಮ ಜೊತೆಗಿದ್ದೀವಿ ಅಂತ ಹೋಮ್ ಮಿನಿಸ್ಟ್ರು CM ಹೇಳಿದ್ದಾರೆ ಅಂತ ಹೇಳಿದ ಮೇಲೆ ಮತ್ತು ಏನಿದು ಯಾವ ನ್ಯಾಯ, ಯಾವುದರಿಂದ? ಅಲ್ಲ ರೀ, ಅವರೇ ನಾನು ಹೇಳಿಕೆ ರಾಜುಗೌಡ ಆಗಲಿ ವಿರೋಧ ಪಕ್ಷದವರು ಹೇಳಿಕೊಂಡು ಕೊಟ್ಟಂತ ಹೇಳಿಕೆ ಅಲ್ಲ, ಆರೋಪಿ ಶಾಸಕರೇ ಹೇಳಿಕೆ ಕೊಟ್ಟಿದ್ದಾರೆ. ಅದು ನಿಮ್ಮ ಮಾಧ್ಯಮದಲ್ಲೇ ಕೊಟ್ಟಿದ್ದಾರೆ, ಬೇರೆ ನಮ್ಮ ಎದುರಿಗೆ ಮಾತಾಡಿದ್ದಲ್ಲ. ಇಲ್ಲ ಯಾವುದೋ ಒಂದು ಮೈಕ್ ಹಿಡ್ಕೊಂಡು ಎಲ್ಲೋ ಭಾಷಣ ಮಾಡಿದ್ದಲ್ಲ. ಇಲ್ಲ, ನನಗೆ ಮುಖ್ಯಮಂತ್ರಿಗಳು ವಿಶ್ ಮಾಡಿದ್ದಾರೆ, ಮಂತ್ರಿಗಳು ವಿಶ್ ಮಾಡಿದ್ದಾರೆ, ಮತ್ತು ಸ್ಪೆಸಿಫಿಕ್ ಆಗಿ ಅವ್ರ ಹೆಸರು ತೊಗೊಂಡೇ ಹೇಳಿದ್ದಾರೆ. ಹೋಮ್ ಮಿನಿಸ್ಟರು ನನಗೆ ವಿಶ್ ಮಾಡಿದ್ದಾರೆ, ಏನು ಚಿಂತೆ ಮಾಡಬೇಡ ಅಂತ ಹೇಳಿದ್ದಾರೆ ಅಂತಂದ್ರೆ ಆರೋಪಿ ಸ್ಥಾನದಲ್ಲಿ ಇರೋರಿಗೆ ಸರ್ಕಾರ ಅಭಯ ಕೊಡಬಾರ್ದು. ಈಗ ನೋಡ್ರಿ, ಒಂದು ರೇಟ್ ಕಾರ್ಡ್ ಫಿಕ್ಸ್ ಆಗಿಬಿಟ್ಟಿದೆ. SP ಅವರಿಗೆ 2 ಕೋಟಿ, DSP ಅವರಿಗೆ 1 ಕೋಟಿ, ಸರ್ಕಲ್ ಇನ್ಸ್ಪೆಕ್ಟರ್ಗೆ 80 ಲಕ್ಷ, PSIಗೆ 40 ಲಕ್ಷ ಅಂತೇಳಿ ಈ ರೇಟ್ ಕಾರ್ಡ್ ಫಿಕ್ಸ್ ಮಾಡಿ ಅಲ್ಲಿಂದ ನಡೆದ ಮೇಲೆ ಅವ್ರು ಹೆಂಗೆ ರಕ್ಷಣೆ ಕೊಡಂಗಿಲ್ಲ? ಈಗ ಇವತ್ತು ಯಾವುದೇ ಒಂದು ಗ್ರಾಮದಲ್ಲಿ ತಗೊಳ್ರಿ, ಒಬ್ಬ PSI ಇವತ್ತು ಜಾಬ್ ಮಾಡೋಕ್ಕೆ ಅಷ್ಟು ಕಷ್ಟಪಟ್ಟಿಲ್ಲ, ಜಾಬ್ ತೊಗೊಳಕ್ಕೆ ಅಷ್ಟು ಕಷ್ಟಪಟ್ಟಿಲ್ಲ. ಪೋಸ್ಟ್ ಏನೋ ಸೇರ್ಬೇಕಂದ್ರೆ ಜಾಬಿಗೆ ಏನೋ ಓದಿ, ಪಾಪ ಬಡವರು ವಿದ್ಯಾರ್ಥಿಗಳು ಓದಿ ಪೋಸ್ಟಿಂಗ್ ತೊಗೋಬೇಕಾದ್ರೆ ಎಷ್ಟು ಕಷ್ಟಪಡ್ತಿದ್ದಾರೆ. ಇದೇ ಪರಶುರಾಮನ ಪರಿಸ್ಥಿತಿ ನೋಡ್ರಿ. ಅವ್ರ ಮನೆಗೆ ಹೋದಾಗ ಮಾತಾಡ್ಸಕ್ಕೆ ಹೋದಾಗ ಅವ್ರ ಕ್ಲಾಸ್ಮೇಟ್ಸು ಫ್ರೆಂಡ್ಸ್ ಹೇಳ್ತಿದ್ರು, ಅಣ್ಣ ನಮಗೆಲ್ಲ ಫೋನ್ ಮಾಡಿದ್ದು, ನಾವು ಇಷ್ಟು ಎಲ್ಲಿ ಕೊಡೋದಾಗ್ತದೆ, ನಾವು 10,000 ದುಡಿಯೋದು ಅಂತೇಳಿ ಹೆಂಡತಿ ಬಂಗಾರ ಒತ್ತಿಟ್ಟು ದುಡ್ಡು ತೊಗೊಂಡಿದ್ದಾರೆ. 2 ಲಕ್ಷ ರೂಪಾಯಿ ಅವರು ಸ್ನೇಹಿತರೆಲ್ಲರಿಗೂ ಕೇಳಿದ್ದಾರೆ. ಅವ್ರು ಕೇಳಿ ಅವರು ಡಿಪಾರ್ಟ್ಮೆಂಟ್ ಆಫ್ PSI ಸತ್ತಂಥ ಸಂದರ್ಭದಲ್ಲಿ, ಅನುಮಾನಾಸ್ಪದ ಸತ್ತಂಥ ಸಂದರ್ಭದಲ್ಲಿ ಹೆಂಡತಿ ಧರಣಿ ಕೂತು ಸೈ ಕೂತರು, ತುಂಬ ಗರ್ಭಿಣಿ, 9 ತಿಂಗಳ ಗರ್ಭಿಣಿ, 16 ತಾಸು ಆದಮೇಲೆ ಇವರು ಅವ್ರ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಂಪ್ಲೇಂಟ್ ಹೋಗಿಲ್ಲ ಅಂದರೆ ಇನ್ನು ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ರಕ್ಷಣೆ? ಮತ್ತು ಇವರೆಲ್ಲರೂ ಏನು ಹೇಳ್ಕೊಂತ ಬಂದರೆ, ನಾವು ದಲಿತ ಪರ, BJP ಅವರು ದಲಿತ ವಿರೋಧಿಗಳು, ನಾವು ದಲಿತ ಪರ. ಮತ್ತು ದಲಿತ ಪರ ಇದ್ದು ದಲಿತರ ತೊಗೊಳಕೈತ್ರೆ. ಹಗರಣನು ಲೂಟಿ ಹೊಡೆದದ್ದು ದಲಿತರ ಹಣನೇ, ಸಾಯ್ತಿರೋದು ದಲಿತ ಅಧಿಕಾರಿಗಳಿಗೆ. ಇವತ್ತು ಎಲ್ಲ ಕಡೆನೂ, ಇವತ್ತು ಸುರ್ಪುರ್ನಾಗೂ ಒಬ್ಬ ತಹಸೀಲ್ದಾರ್ನ ಅವರು ದಲಿತರೇ. ಅವ್ನು ತೊಗೊಂಬಂದರೆ ಟೈಮ್ಗಿಂತ ಮೊದಲೇ ಅವನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಹೋಗಿ KTO ಸ್ಟೇ ತೊಗೊಂಬಂದರೆ ಶಾಸಕರು ಅವರ ಆಪ್ತ ಸಹಾಯಕರು ಹೋಗಿ ಅವನಿಗೇನು ಹಲ್ಲೆ ಮಾಡಿದ್ದಾರೆ ಅಂತ ಸುದ್ದಿ. ನನಗೆ ಕೇಳಿಲ್ಲ. ಅವ್ನು ಇಮಿಡಿಯೇಟ್ಲಿ ಇಲ್ಲಿಂದ ಹೋಗ್ಬೇಕು ಹೆಂಗಿರುತ್ತೆ ಅಂತ ಹೇಳಿ ಅವರು ದಲಿತರೆ. ಅಂದರೆ ಯಾರಿಗೂ ರಕ್ಷಣೆ, ಜನರಿಗೆ ಯಾರಿಗೂ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಸರ್ಕಾರದಲ್ಲಿದೆ. ನಿಜಕ್ಕೂ ನಾವೆಲ್ಲರೂ ತಿಳಿತಕ್ಕಂಥದ್ದು. ಓಟ್ ಬೇಕಾದಾಗ ನಾವೆಲ್ಲರೂ ದಲಿತರು ಓಣಿಗೆ ಹೋಗ್ತೀವಿ, ಅವ್ರು ದಲಿತರು ಬಾಜು ಕುಂದಿರ್ತೀವಿ, ಓಟ್ ಕೇಳ್ತೀವಿ. ಕಾಂಗ್ರೆಸ್ MLA ಟಿಕೆಟ್ ಬೇಕಾಗಿತ್ತಪ್ಪ ಅಂದ್ರೆ ಹೋಗಿ ಖರ್ಗೆ ಸಾಹೇಬ್ರಿಗೆ ಕಾಲು ಮುಂದೆ ಟಿಕೆಟ್ ಕೇಳ್ತೀವಿ. ಗೆದ್ದ ಮೇಲೆ ಅದೇ ಕಾಲಿಂದ ಒಂದು. HM ಹವಾಲ್ದಾರ್, RJ32 ಕನ್ನಡ ನ್ಯೂಸ್, ಸುರಪುರ.